ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ಸ್ಯಾಟರ್ಡೆ ವ್ಲಾಗ್. ನನ್ನ ಮಗನಿಗೆ ರಜಾ ಇತ್ತು, ಸೆಕೆಂಡ್ ಸ್ಯಾಟರ್ಡೆ ಆಗಿದ್ದರಿಂದ. ಅವತ್ತು ಪೇರೆಂಟ್ ಟೀಚರ್ ಮೀಟಿಂಗ್ ಕೂಡ ಇತ್ತು. ಅವನು ಹೋಗಲಿಲ್ಲ, ಅವ್ರ ಅಪ್ಪನ್ನೇ ಕಳಿಸ್ತಾ, ನೀನೇ ಹೋಗಿ ಪಾಪಪ್ಪ ಅಂತೇಳಿ. ಅವ್ರು ಹಂಗೆ ಪೇರೆಂಟ್ ಟೀಚರ್ ಮೀಟಿಂಗ್ ಮುಗಿಸ್ಕೊಂಡು ಹಾಗೆ ಅವ್ರ ಕೆಲಸಕ್ಕೆ ಹೋಗಿದ್ರು. ಇವನು ಬೆಳಗ್ಗೆಯಿಂದ ನನಗೆ ಎಷ್ಟು ಇರಿಟೇಟ್ ಮಾಡ್ತಾಯಿದ್ದ ಅಂದರೆ, ಸೊ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೆ, ಮತ್ತು ಒಂದು ಕಡೆಯಿಂದ ಎಲ್ಲ ಅಂಟ್ಕೊಂಡು ಬರ್ತಾಯಿದ್ದ. ಏನಾದ್ರು ಒಂದು ತರಲೆ ಈ ಥರ ಏನೋ ಒಂದು ಇವು ಕರಾಟೆ ಎಲ್ಲ ಸ್ಕೂಲಲ್ಲಿ ಹೇಳ್ಕೊಡ್ತಾರಲ್ಲ, ಅದು ಅಪ್ಪರ್ ಬ್ಲಾಕ್ ಡೌನರ್ ಬ್ಲಾಕ್ ಅಂದ್ಕೊಂಡು ಹೊಡಿಯೋಕ್ಕೆ ಬರೋದು, ಮತ್ತು ತುಂಬ ಮೈಕೈ ಎಲ್ಲ ಪೇನ್ ಮಾಡೋದು. ಮನೇನ ಒಂದು ಕಡೆ ಸುಮ್ಮನೆ ಬಿಡ್ತಾ ಇರಲಿಲ್ಲ ನನ್ನ ಮಗ. ಅಷ್ಟು ತಲೆ ಕೆಡಿಸ್ತಾ ಇದ್ದ ಅಂದರೆ ಅವತ್ತು ಒಂಥರ ಸರ್ಕಸ್ ಆಗಿಬಿಟ್ಟಿತ್ತು ನನಗಂತ. ಅವನ್ನ ಹಿಂಗೆ ಮೇಂಟೈನ್ ಮಾಡೋದು. ನಿಜವಾಗ್ಲೂ ಅವ್ನು ಚಿಕ್ಕ ಮಗು ಇದ್ದಾಗ ಒಂದು ಸ್ವಲ್ಪನೂ ಮೇಂಟೆನೆನ್ಸ್ ಇರಲಿಲ್ಲ. ಅವನು ಎಷ್ಟು ಒಂದು ಕಡೆ ಈಗ ಎಲ್ಲ ರೆಡಿ ಮಾಡಿ ಒಂದು ಕಡೆ ಕೂರಿಸ್ಬಿಟ್ರೆ ಅಲ್ಲೇ ಕೂತ್ಕೊಂಡು ಟಿ ವಿ ನೋಡಿಕೊಂಡು ನನ್ನ ಕೆಲಸ ಮುಗಿಯೋವರೆಗೂ ಅವನು ಅಲ್ಲೇ ಇರ್ತಾಯಿದ್ದ, ಟಿ ವಿ ನೋಡ್ಕೊಂಡಿರ್ತಾಯಿದ್ದ. ಯಾವುದೇ ರೀತಿ ಮೊಬೈಲ್ ಕೊಡ್ತಿರ್ಲಿಲ್ಲ, ಮತ್ತು ಕೆಳಗಡೆ ಎಲ್ಲ ಬಿಡ್ತಾ ಇರಲಿಲ್ಲ ಆಟ ಆಡೋದಕ್ಕೆ. ಸೊ ಮೇಲ್ಗಡೆ ಕೂತ್ಕೊಂಡು ಆರಾಮಾಗಿರ್ತಾಯಿದ್ದ. ಬಟ್ ಇವಾಗ ಎಷ್ಟು ನಾಟಿ ಆಗಿದ್ದಾನೆ ಅಂದರೆ ಈ ಒಂದು ವಿಡಿಯೋದಲ್ಲೇ ನಿಮಗೆ ಗೊತ್ತಾಗ್ತಾಯಿದೆ. ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಅಂತ. ಸೊ ಎಲ್ಲ ಆದಮೇಲೆ ಅವನ ಕೈಯಲ್ಲೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ನಾನು ವಿಡಿಯೋ ಎಡಿಟಿಂಗ್ ಅಂತ ಬಂದೆ. ಅಷ್ಟಲ್ಲ ಅವನೇನು ಅವಂತರ ಮಾಡ್ತಾನೆ ನೋಡಿ. ಕಿವಿ ಆಯ್ತಾ ನಿಮಗೆ? ಗೊತ್ತೇ ಇರಲಿಲ್ಲ ನೀನು ಕಿವಿ ಇದೆ ಅಂತ. ಗೊತ್ತಾಯ್ತಾ? ಅಲ್ಲಿ ಕೂತಿದ್ದಲ್ವ, ಯಾಕೆ ಎದ್ದು ಇಲ್ಲಿಗೆ ಬಂದೆ? ಅಲ್ಲಿ ಕೂತಿದ್ದೆ ತಾನೆ, ಇಲ್ಲಿಗೆ ಯಾಕೆ ಎದ್ದು ಬಂದೆ? ಅಷ್ಟು ಬೇಗ ಹಿಂಗೆ ಕ್ಲೋಸ್ ಮಾಡಿ ಹಿಂಗೆ ಓಪನ್ ಮಾಡೋ ಅಷ್ಟರಲ್ಲಿ ಇಲ್ಲಿ ಬಂದು ನಿಂತ್ಕೊಂಡು ನಿಂಗೆ ನಿಂಗೆ ಧೈರ್ಯ ಇದ್ದರೆ ಆನ್ ಕ್ಯಾಮ್ರಾ ಮಾಡೋ, ಧೈರ್ಯ ಇಲ್ಲ ಅಂತಂದ್ರೇ ಆಫ್ ಕ್ಯಾಮ್ರಾ ಆಗೋದು. ಆನ್ ಕ್ಯಾಮ್ರಾ ಮಾಡು, ಧೈರ್ಯ ಇದ್ದರೆ ಆನ್ ಕ್ಯಾಮ್ರಾ ಮಾಡು. ಏನು ಮಾಡ್ತೀಯ ಅದನ್ನ? ಏನು ಮಾಡ್ತೀಯ ನೀನು? ಆಮೇಲೆ ಡಿಶಮ್ ಮಾಡ್ತೀನಿ ಫ್ರೆಂಡ್ಸ್. ಆಮೇಲೆ ಬೈತೀನಿ ಫ್ರೆಂಡ್ಸ್. ಹೆಂಗೆ ಬೈತೀಯ? ಬಾಯಲ್ಲಿ ಬೈ ತೋರ್ಸು. ಏಮ್ಮ ನೀನು ಅಂತ ಹಿಂಗೆ ಮಮ್ಮಿಗೆ ಬೈತೀಯ ಅಂತ ಆಮೇಲೆ ಎಲ್ಲ ನಿನಗೆ ಹೋಗಿತಾರೆ. ಇದು ಬರೀ ಬಾಯಿ ಮಾತಿಗೆ ಹೇಳಿ ಫ್ರೆಂಡ್ಸ್. ಆಮೇಲೆ ಓಹೋ, ಇಲ್ಲಾಂದ್ರೆ ಬೈಯೋದೇ ಇಲ್ಲ ನನ್ನ ಮಗ ನನಗೆ. ಅಯ್ಯೋ ಬರೀ ಬೈಸ್ಕೊತೀವಿ ಫ್ರೆಂಡ್ಸ್. ಅದೇ ಇಂಡೈರೆಕ್ಟ್ ಆಗಿ ಹೆಂಗ್ ಬೈತೀಯ ಅಂತ ತೋರಿಸು ಫ್ರೆಂಡ್. ಅದು ನಿಮ್ಗೂ ಗೊತ್ತಲ್ವಾ ಫ್ರೆಂಡ್ಸ್? ಇಲ್ಲ, ಫ್ರೆಂಡ್ಸಿಗೆ ಗೊತ್ತಿಲ್ಲ, ನನಗೆ ಗೊತ್ತಷ್ಟೇ. ಅದನ್ನೇ ಹೇಳು ಅವೆಲ್ಲ ಹೇಳ್ಬೇಕು. ಸೀಕ್ರೆಟ್ ಹೇಳು. ಗೆಟ್ ಲಾಸ್ಟ್. ಏನು ಆಡ್ತೀಯ ಗೊತ್ತಾ? ನೀರು ಮುಚ್ಚಬೇಡ. ನಾನು ಸತಿ ಆ ಸ್ಪೀಕರ್ ಇಟ್ಕೊಂಡು ಯೂಸ್ ಮಾಡ್ಬಿಡ್ತೀನಿ. ಒಂದೊಂದು ಸತಿ ಗೊತ್ತಿಲ್ಲ ಸ್ಪೀಕರ್ ಇಟ್ಕೊಂಡು ಯೂಸ್ ಮಾಡ್ಬಿಡ್ತೀನಿ. ಅದಕ್ಕೆ ತೆಗಿ. ಈಗ ಹೋಗು, ನಾನು ವಿಡಿಯೋ ಎಡಿಟ್ ಮಾಡಬೇಕು. ವಿಡಿಯೋ ಎಡಿಟ್ ಮಾಡ್ತೀನಿ, ವಿಡಿಯೋ ಮಾಡು. ಬೇಡ, ನನಗೆ ಅಲ್ಲಿ ಸೌಂಡ್ ಕೇಳಿಸುತ್ತೆ. ಆಯ್ತು, ನಾನು ಒಳಗೆ ಬರ್ತೀನಿ. ಸೊ ಇದೇ ಥರ ರಜೆ ಇದ್ದಾಗ ಅವನ ಅವಸ್ಥೆ ನಮ್ಗೆ ನಡೀತಾನೇ ಇರುತ್ತೆ. ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಅಂದರೆ ನೋಡ್ಬೋದು, ಆ ಒಂದು ಯೋಗ ಮ್ಯಾಟ್ ಇಟ್ಕೊಂಡು ತಬಲಾ ಬಾರಿಸೋದು, ಜೊತೆಗೆ ಅದರಲ್ಲಿ ನಾಯಿ ಮರಿ ಥರ ಬೊಗಳೋದು, ಬೆಕ್ಕು ಥರ ಬೊಗಳೋದು, ಈ ಥರ ಎಲ್ಲ ಮಾಡ್ತಾನೆ ಇದ್ದ. ಒಳಗಡೆಗೂ ಕೂಡ ಸೌಂಡ್ ಕೇಳಿಸ್ತಾ ಇರುತ್ತೆ. ನನ್ನ ಕೆಲಸ ಮಾಡೋಕ್ಕೂ ಬಿಡೋಲ್ಲ. ಜೊತೆಗೆ ಟಿ ವಿ ಸೌಂಡ್ ಜೋರಾಗಿ ಕೊಟ್ಬಿಡೋದು. ಸಖತ್ ಇರಿಟೇಟ್. ಇನ್ನೂ ಒಂದಿನ ರಜೆ ಇದೆಯಲ್ಲಪ್ಪ, ಹೆಂಗಪ್ಪ ನಾನು ಮ್ಯಾನೇಜ್ ಮಾಡೋದು ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ಲೈಟಾಗಿ ತಲೆನೋವು ಕೂಡ ಬಂದ್ಬಿಟ್ಟಿತ್ತು ನನಗೆ. ಸೊ ಅದಾದಮೇಲೆ ಈವ್ನಿಂಗ್ ಬಿಗ್ ಬಾಸ್ನ ನೋಡಿಕೊಂಡು ಈ ಒಂದು ಸ್ಯಾರಿ ಕುಚ್ಚು ಏನಿದೆ ಅದು ಕೂಡ ಕ್ರೋಶಾ ವರ್ಕ್ ಕಂಪ್ಲೀಟ್ ಮಾಡಿದೆ. ಸೊ ಲಾಸ್ಟ್ ಟೈಮ್ ಇದಕ್ಕೊಂದು ಸ್ಮಾಲ್ ಬೀಡ್ ಹಾಕಿದೆ, ಈ ಸಲ ಬಿಗ್ ಬೀಡ್ ಹಾಕಿ ನೋಡೋಣ ಯಾವ ರೀತಿ ಬರುತ್ತೆ ಅಂಥೇಳಿ. ಬಟ್ ನನಗೆ ಸ್ಮಾಲ್ ಬೀಡ್ಗಿಂತ ಬಿಗ್ ಬೀಡ್ ತುಂಬಾ ಬಿಗ್ ಬೀಡ್ಗಿಂತ ಸ್ಮಾಲ್ ಬೀಡ್ ಇಷ್ಟ ಆಯಿತು. ಬಟ್ ಇವಾಗ ಅದನ್ನು ಹಾಕ್ಬಿಟ್ಟಿದ್ನಲ್ವ, ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ಸಂಡೇ ಮಾರ್ನಿಂಗ್ ನಾನು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ನಾನ್ ವೆಜ್ ಎಲ್ಲ ಏನೂ ಮಾಡೋ ಹಾಗಿರಲಿಲ್ಲ. ಸೊ ಹಾಗಾಗಿ ನನ್ನ ಮಗ ಪನ್ನೀರ್ ಮಸಾಲೆ ಮಾಡು, ಗೀ ರೈಸ್ ಮಾಡಿ ಅಂತೇಳಿ ಹೇಳಿದ. ಸೊ ಅದಕ್ಕೋಸ್ಕರ ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ, ಪನ್ನೀರ್ ಮಟರ್ ಗ್ರೇವಿ ಮಾಡೋದಕ್ಕೆ ನಾನು ಸ್ವಲ್ಪ ಆಯಿಲ್ ಮತ್ತು ಬಟರ್ನ ಹಾಕ್ಕೊಂಡು ಮೊದಲಿಗೆ ಪನ್ನೀರ್ನ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಅದಾದಮೇಲೆ ಅದೇ ಆಯಿಲ್ ಮತ್ತು ಬಟರ್ಗೆ ನಾನು ಹೆಚ್ಚಿಟ್ಕೊಂಡಿರುವಂಥ 3 ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು 4ರಿಂದ 5 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ ಹಾಕ್ಕೊಂಡು ಫಸ್ಟಿಗೆ ಅದನ್ನು ಬಾಡಿಸ್ಕೊಂಡಿದ್ದೀನಿ. ಅದಾದಮೇಲೆ 3 ಟೊಮೊಟೊ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ತಣ್ಣಗಾದಮೇಲೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಅಂದರೆ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1.5 ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಅರಿಶಿಣದ ಪುಡಿನ ಹಾಕ್ಕೊಂಡು ಆಯಿಲ್ನಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮೊದಲಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ಏನು ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಸಾಲೆನ ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ಆಯಿಲ್ ಬಿಡೋವರೆಗೂ ಒಂದು 10ರಿಂದ 15 ನಿಮಿಷ ಲೋ ಫ್ಲೇಮ್ನಲ್ಲೇ ನಾನು ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಆಯಿಲ್ ನೀಟಾಗಿ ಬಿಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ ಗ್ರೇವಿ ಅಂಥೇಳಿ. ಅದಾದಮೇಲೆ ಸ್ವಲ್ಪ ಜಾರಿಗೆ ಏನಿದೆ ಆ ನೀರನ್ನು ಹಾಕಿ ಕೂಡ ಅದನ್ನು ಕೂಡ ಒಂದು 7ರಿಂದ 8 ನಿಮಿಷ ಹಾಕಿ ಕುದಿಯೋದಕ್ಕೆ ಬಿಟ್ಟಿದೆ. ನೋಡ್ಬೋದು ಇವಾಗ ಆಯಿಲೆಲ್ಲ ಬಿಡ್ತಾ ಇದೆ. ಸೊ ಈ ಸ್ಟೇಜಲ್ಲಿ ನಾನು ಇದಕ್ಕೆ ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಅಂದರೆ ಬಟಾಣಿ ನೆನೆಸಿ ಹಾಕ್ಕೊಂಡಿಲ್ಲ, ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಅದು ಬೇಗನೆ ಕುಕ್ ಆಗಿಬಿಡುತ್ತೆ. ಹಸಿ ಬಟಾಣಿ ಹಾಕ್ಕೊಂಡು ಅದಾದಮೇಲೆ ಅದಕ್ಕೆ ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೆಶ್ ಕ್ರೀಮ್ ಬಂದ್ಬಿಟ್ಟು ಆಪ್ಷನಲ್, ಮನೆಯಲ್ಲಿ ಇತ್ತು ಅಂಥೇಳಿ ನಾನು ಯೂಸ್ ಮಾಡಿದ್ದು. ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಏನು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪನ್ನೀರ್ನೂ ಕೂಡ ಅದಕ್ಕೆ ಆ್ಯಡ್ ಮಾಡಿ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಹಾಕಿಬಿಟ್ಟು ರುಚಿಗೆ ಅಂದರೆ ಏನಾದರೂ ಉಪ್ಪು ಖಾರ ಕಮ್ಮಿ ಇತ್ತು ಅಂತಂದರೆ ಇದಕ್ಕೆ ಈ ಸ್ಟೇಜಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಖಾರ ಕರೆಕ್ಟಾಗಿತ್ತು ಅಂಥೇಳಿ ಉಪ್ಪನ್ನು 1 ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು ಇವಾಗ ಪನ್ನೀರನ್ನ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷ ಲೋ ಫ್ಲೇಮ್ನಲ್ಲಿ ನಾನು ಕುಕ್ ಮಾಡಿಕೊಂಡೆ. ಸೊ ಲೋ ಫ್ಲೇಮ್ನಲ್ಲಿ ಕುಕ್ ಮಾಡ್ಕೊಳ್ಳೋದ್ರಿಂದ ಪನ್ನೀರ್ ಕೂಡ ಸಾಫ್ಟಾಗಿ ಇರುತ್ತೆ ಮತ್ತು ಹಸಿ ಬಟಾಣಿ ಕೂಡ ಬೆಂದೋಗಿರುತ್ತೆ. ಅದಾದಮೇಲೆ ಲಾಸ್ಟ್ ಸ್ಟೇಜಿಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಒಂದು 2 ನಿಮಿಷ ಗರಂ ಮಸಾಲ ಫ್ಲೇವರ್ ಬಿಡೋವರೆಗೂ ಕುದಿಸ್ಕೊಂಡೆ. ಅಷ್ಟರಲ್ಲಿ ಗೀ ರೈಸ್ ಕೂಡ ರೆಡಿಯಾಗಿತ್ತು. ಸೊ ಅದ್ರ ಜೊತೆಗೆ ಪನ್ನೀರ್ ಮಟರ್ ಏನಿದೆ ಗ್ರೇವಿನ ಹಾಕಿ ನನ್ನ ಮಗನಿಗೆ ಸರ್ವ್ ಮಾಡಿಕೊಟ್ಟೆ. ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ರು, ಅವರು ಆಲ್ರೆಡಿ ಕೆಲ್ಸಕ್ಕೆ ಹೊರಟ್ಬಿಟ್ಟಿದ್ರು, ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ನನ್ನ ಮಗನಿಗಂತೂ ಪನ್ನೀರ್ ಅಂದರೆ ತುಂಬಾ ಇಷ್ಟ, ನನಗೂ ಕೂಡ ಪನ್ನೀರ್ ಇಷ್ಟ ಆಗುತ್ತೆ. ಬಟ್ ಹಸ್ಬೆಂಡ್ ಇಷ್ಟಪಡಲ್ಲ ಅವರು, ಅದಕ್ಕೋಸ್ಕರ ಪನ್ನೀರ್ ಗ್ರೇವಿ ಮಾಡ್ತೀನಿ ಅಂತಲೇ ಅವರು ಬೇಗ ಆಫೀಸ್ಗೆ ಹೋಗಿ ಬಂದುಬಿಡ್ತೀನಿ ಅಂಥೇಳಿ ತಿಂಡಿ ಮಾಡದೆ ಹೊರಟ್ಬಿಟ್ರು. ಇದಿಷ್ಟೇ ನಾನು ಮಾರ್ನಿಂಗ್ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿದ್ದು. ಸೊ ಇದು ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ನಾನು ವೀಡಿಯೋ ತೋರಿಸಿದ್ದೆ ಆ ಸಾಂಗ್ದು. ಅದನ್ನು ನೋಡಿಬಿಟ್ಟು ನನ್ನ ಮಗ ಆ ಒಂದು ಸಾಂಗ್ ಇಟ್ಕೊಂಡು ನನಗೆ ಮತ್ತೆ ಇರಿಟೇಟ್ ಮಾಡೋದು ಸ್ಟಾರ್ಟ್ ಮಾಡ್ದ. ಅವನಿಗೆ ಗೊತ್ತಿಲ್ಲದೆ ವೀಡಿಯೋ ಮಾಡ್ತಾಯಿದ್ದೆ, ಅವ್ನಿಗೆ ಗೊತ್ತಾಗ್ಬಿಡ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಅವ್ನ ರಿಯಾಕ್ಷನ್ ನೋಡ್ಬೋದು. ಇವಾಗ ಹಿಂಗೆ ಏನಾದರೂ ಇರಿಟೇಟ್ ಮಾಡ್ತಾನೆ ಇರ್ತಾನೆ ನನ್ನ ಮಗ. ಸೊ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗಿದ್ದ, ಆವಾಗ ಸ್ವಲ್ಪ ನನಗೆ ಆರಾಮ ಅನ್ನಿಸ್ತು ಹೇಳಬೇಕು ಅಂತ ಹೇಳಿದ್ರೆ. ಅದಾದಮೇಲೆ ಸಂಜೆ ಈವ್ನಿಂಗ್ ಕಾಫಿಗೆಲ್ಲ ಕುಡಿದಾದ್ಮೇಲೆ ಇನ್ನು ಬಿಗ್ ಬಾಸ್ ಬರೋವರೆಗೂ ಸ್ವಲ್ಪ ಟೈಮ್ ಪಾಸ್ ಮಾಡಬೇಕಲ್ವ ಅಂಥೇಳಿ ಅವನ ಹತ್ರ ಇರೋವಂಥ ಉನೋ ಕಾರ್ಡ್ ಇದೆಲ್ಲ ಅದನ್ನು ಯೂಸ್ ಮಾಡಿಕೊಂಡು ಬೇರೆ ರೀತಿ ಗೇಮ್ ಆಡೋದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಸೊ ಅದನ್ನು ಅವ್ನಿಗೆ ಹೇಳ್ಕೊಡ್ತಾ ಇದ್ದೀನಿ ಇವಾಗ ಯಾವ ರೀತಿ ಆಡೋದು ಅಂತ. ಫಸ್ಟಿಗೆ ಅವ್ನಿಗೆ ಅದು ಇಂಟ್ರೆಸ್ಟ್ ಅನಿಸ್ಲಿಲ್ಲ, ಆಮೇಲೆ ಹೋಗ್ತಾ ಇಂಟ್ರೆಸ್ಟ್ ಆಯಿತು. ನಾನು ಕೂಡ ಏನು ಗೊತ್ತಾ, ಉನೋ ಕಾರ್ಡ್ ಆಡು ಅಂತೇಳಿ ತುಂಬ ಹಿಂಸೆ ಮಾಡ್ತಾನೆ. ಬಟ್ ಅವ್ನು ಆಡೋ ರೀತಿ ನನಗೆ ಅದು ತಲೆಗೆ ಹೋಗ್ತಾ ಇರಲಿಲ್ಲ. ಅವ್ನು ಹೆಂಗೆ ಆಡ್ತಾನೆ ನಂಗೆ ಅದು ಗೊತ್ತೇ ಆಗ್ತಾ ಇರಲಿಲ್ಲ ಮೆಥಡು. ಬಟ್ ಈ ಒಂದು ಗೇಮ್ ಏನಿದೆ ಅದು ನನಗೆ ಇಷ್ಟ ಆಯಿತು, ಅದಕ್ಕೋಸ್ಕರ ಅವನಿಗೂ ಹೇಳ್ಕೊಟ್ಟೆ. ಅದಾದಮೇಲೆ ಅವನಿಗೆ ಅದು ಫೇವರ್ ಆಗಿಬಿಡ್ತು. ಜೊತೆಗೆ ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟ ಆಯಿತು.
ಸೊ ನೋಡ್ಬೋದು ಮುಂದೆ ಆ ವಿಡಿಯೋದಲ್ಲಿ ಅವರಿಬ್ಬರು ಕೂತ್ಕೊಂಡು ಆಲ್ಮೋಸ್ಟ್ 7 o'clock ಏನೋ ಸ್ಟಾರ್ಟ್ ಮಾಡಿದಂಥ ಗೇಮು 9 o'clock ಆಡಿದ್ರು ಅವರಿಬ್ಬರು. ನಾನು ಮತ್ತು ನನ್ನ ಕುಚ್ಚು ವರ್ಕ್ ಏನಿದೆ ಅದನ್ನು ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಹೊತ್ತು ಅವನ ಜೊತೆ ಒಂದು ಆಟ ಆಡಿಬಿಟ್ಟು ಆಮೇಲೆ ಎದ್ಬಿಟ್ಟೆ. ಸೊ ಇದರಲ್ಲಿ ಯಾವ ರೀತಿ ಏನು ಅಂತ ನಾನೇನು ಡೀಟೇಲಾಗೆಲ್ಲ ಶೇರ್ ಮಾಡಿಲ್ಲ, ಹೆಂಗೆ ಏನು ಅಂಥೇಳಿ. ಜಸ್ಟ್ ಏನಿಲ್ಲ, ಅದರಲ್ಲಿ ನಂಬರ್ನ ಹೇಳ್ಕೊಂಡು ಅಂದರೆ 0 to 9 ನಂಬರ್ನ ಹೇಳಿ ಕಾರ್ಡನ್ನ ಹಾಕೋದು. ಆ ಕಾರ್ಡು ನಾವು ನಂಬರ್ ಹೇಳಿ ಹಾಕಿದಾಗ ಯಾರ್ದು ಕಾರ್ಡ್ ಅದೇ ಸೇಮ್ ಕಾರ್ಡ್ ಬರುತ್ತಲ್ಲ, ಸೊ ಅವರು ವಿನ್ ಆದಂಗೆ, ಅಷ್ಟು ಕಾರ್ಡನ್ನ ಅವ್ರು ವಿನ್ ಆದಂಗೆ. ಅದೇ ರೀತಿ ಗೇಮ್ನ ಆಡಿ ಕಡೆಗೂ ನಾನು ಸೋತೋದೆ, ಎಲ್ಲ ಕಾರ್ಡನ್ನು ನಾನು ಕಳ್ಕೊಂಡೆ. ಇಷ್ಟು ನಂದು ನೋಡ ಒಂದೇ ಸತಿ ಜಾಕ್ ಪಾಟ್ ಅಲ್ಲ ತಲೆಗಾಕೊಳ್ಳೋದು ಹಿಂಗೆ ಆಟ ಎಲ್ಲ ಜಾಕ್ಪಾಟ್ ಲಾಸ್ಟಿಗೆ ಆ ಥರ ಯಾರಿಗೆ ಲಾಸ್ಟಿಗೆ ಕಾರ್ಡ್ ಇದಾಗುತ್ತಾರೋ ಅವರು ರೋಶ್ನಿ ಅಪ್ಪ. ಈಗ ನೆಕ್ಸ್ಟ್ ಹಂಗೆ ಮಾಡೋ ಹೊಸದಾಗಿ, ಅದೇ ನಿನ್ ಗೆದ್ದಿರೋ ಕಾರ್ಡ್ ನೀನು ಇಟ್ಕೋ. ಈಗ ಯಾರು ಸೋಲ್ತಾರೋ ಅವ್ರು ಲಾಸ್ಟ್ ಕಾರ್ಡ್ ಅವ್ರ ಹತ್ರ. ನನ್ನ ಮಗನ ಜೊತೆ ಸೋತ್ಮೇಲೆ ನನ್ನ ಹಸ್ಬೆಂಡ್ ನಾನು ಆಡ್ತೀನಿ ಅಂಥೇಳಿ ಬಂದು ಕೂತ್ಕೊಂಡ್ರು. ಅವ್ರಿಗೆ ಯೂಶ್ವಲಿ ಯೂನೋ ಕಾರ್ಡ್ ಆಡ್ತಾ ಇರಲಿಲ್ಲ ಅವರು. ನನ್ನ ಮಗ ಯಾವಾಗಲೂ ಕರಿತಾ ಇದ್ದ, ಬಟ್ ಅವ್ರಿಗೂ ಕೂಡ ಅವ್ನು ಆಡ್ತಾ ಇದ್ದಿದ್ದಂಥ ರೀತಿ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಮತ್ತು ಅರ್ಥನೂ ಆಗ್ತಾ ಇರಲಿಲ್ಲ. ಹಾಗಾಗಿ ಅವ್ರು ಆಡ್ತಾ ಇರಲಿಲ್ಲ. ಇದು ನಾವು ಆಡಿದ್ದು ನೋಡ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು. ನಾನು ಆಡ್ತೀನಿ ಒಂದು ಆಟ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡ್ರು. ಬಟ್ ನನಗೇನಂತಂದ್ರೆ ನನಗೆ ಕುಚ್ಚು ವರ್ಕ್ ಪೆಂಡಿಂಗ್ ಇತ್ತಲ್ಲ, ಅದನ್ನು ಫಿನಿಷ್ ಮಾಡ್ಬೇಕನ್ನೋ ತಲೆಯಿತ್ತು. ಬೇಗ ಆಟ ಮುಗಿಸಿದ್ರೆ ಸಾಕಪ್ಪ ಅಂತ. ಜೊತೆಗೆ ನಾನು 2 ಸಲ ಸೋತೋದೆ ಕೂಡ ಬೇಜಾರಾಯಿತು. ನಾನೇ ಹೇಳ್ಕೊಟ್ಟ ಗೇಮು ನಾನೇ ಆಟದಲ್ಲಿ ಸೋತೋದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅದೊಂಥರ ಲಕ್ ಮ್ಯಾಟರ್ ಅಂತಾರಲ್ಲ, ಹಂಗೆ ಲಕ್ ನನ್ನ ಕಡೆ ಇರಲಿಲ್ಲ. ಅವರಿಗೆ ಇಂಟ್ರೆಸ್ಟ್ ಆಯಿತು ಅಂತ ಅವನು ಮತ್ತು ನನ್ನ ಮಗ ಹಸ್ಬೆಂಡ್ ಇಬ್ಬರು ಕೂಡ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವನೇನು ತರಲೆ ಮಾಡ್ತಾಯಿದ್ನ ಅದನ್ನು ಹಿಡಿದಿಟ್ಟು ಸಮಾಧಾನವಾಗಿ ಕೂರಿಸೋದಕ್ಕೆ ಇದೊಂದು ಗೇಮ್ ನನಗೆ ಯೂಸ್ಫುಲ್ ಆಯಿತು ಅಂತಲೇ ಹೇಳ್ಬೋದು. ಬೆಳಗ್ಗೆ ನಿನ್ನೆಯಿಂದ ಅಷ್ಟೊಂದು ನನಗೆ ಇರಿಟೇಟ್ ಮಾಡಿಬಿಟ್ಟಿದ್ದ ಅವನು ಸಿಕ್ಕಾಬಟ್ಟೆ. ಹುಚ್ಚಿಡ್ಸಿದ್ದು ನಾನು, ಆಡ್ತಿರೋದು ಇವರಿಬ್ರು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಿಂದಿನ ದಿನ ಏನು ಅಡುಗೆ ಮಾಡಿದ್ಮೇಲೆ ಬಿಗ್ ಬಾಸ್ ಟೈಮಿಂಗ್ ಬಂತು. ಸೊ ಬಿಗ್ ಬಾಸ್ ಎಲ್ಲ ನೋಡಿ ಮತ್ತೆ ಮಲ್ಕೊಂಡಿದ್ದಾಯಿತು ಅಷ್ಟೇ ಅವತ್ತಿನ ದಿನದ ಬ್ಲಾಗು. ಆ್ಯಕ್ಚುಲಿ ಎಲ್ಲ ಸರಿಯಾಗಿದ್ದರೆ ಇವತ್ತು ನಾನು ಮನೆ ಕ್ಲೀನಿಂಗ್ನ ಮಾಡಬೇಕಾಗಿತ್ತು, ಹಬ್ಬಕ್ಕೋಸ್ಕರ ಅಂತೇಳಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಎಲ್ಲ ತಳ್ಕೊಂಬಳ್ಕ ಆಯಿತು, ಇವಾಗ ಹಬ್ಬ ಮಾಡೋ ಹಾಗಿಲ್ಲ. ಹಾಗಾಗಿ ಸೊ ಏನಿದೆ ಮಾರ್ನಿಂಗ್ ನಾರ್ಮಲ್ ವರ್ಕ್ ಏನಿದೆ ಅದನ್ನು ಮಾಡಿ ಮುಗಿಸಿ ಆಮೇಲೆ ನಾನು ರೆಗ್ಯುಲರ್ ನನ್ನ ಕೆಲಸ ಏನಿದೆ ಕುಚ್ಚು ಕಟ್ಟೋದು ಅದನ್ನು ಕುಚ್ಕೊಳ್ಳೋಣ ಅಂಥೇಳಿ. ಸೊ ಇನ್ನೇನು ಜಾಸ್ತಿ ಇಲ್ಲ, 2 ಸೀರೆ ಇದೆ ಅಷ್ಟೇ. ಅದು 2 ಸೀರೆ ಕಟ್ಟಿದ್ರೆ ಇನ್ಯಾವುದು ಕಟ್ಟೋ ಅಂಥದ್ದಿಲ್ಲ ಸ್ಯಾರಿ. ನನ್ನ ಕೆಲಸ ಕೂಡ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನಾನು ವೆಡ್ನೆಸ್ಡೇ ಮನೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ, ಡೀಪ್ ಕ್ಲೀನ್ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬದಷ್ಟರಲ್ಲಿ ಮಾಡ್ಕೊಳ್ತಾ ಇದ್ದೆ, ಬಟ್ ಹಬ್ಬ ಮಾಡೋ ಆಗಿಲ್ಲ ಅಂತ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ ವೆಡ್ನೆಸ್ಡೇ ಅಂತೇಳಿ ಅಂದ್ಕೊಂಡು ಸುಮ್ಮನೆ. ಮೇಯ್ನಾಗಿ ಅಡುಗೆ ಮನೆ ಕೆಲಸ ಒಂದು ಕಂಪ್ಲೀಟ್ ಆಯಿತು ಅಂದರೆ ಎಲ್ಲ ಕೆಲಸ ಕಂಪ್ಲೀಟ್ ಆದಂಗೆ ಲೆಕ್ಕ. ಇವತ್ತು ಬಂದುಬಿಟ್ಟು ತಿಂಡಿಗೆ ನಾನು ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಮಾಡಿದ್ದೆ. ಹಬ್ಬಕ್ಕೆ ಮಾಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಇದೆ, ಬಟ್ ಇವಾಗ ಹಬ್ಬಕ್ಕೇನು ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ಹೋಗಲ್ಲ. ತರಕಾರಿ ಹಾಕಿ ಅವರೆಕಾಯಿ ಹಾಕಿ ಉಪ್ಪಿಟ್ಟು ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡೆ. ಸೊ ಎಲ್ಲ ಕೆಲಸ ಕಂಪ್ಲೀಟ್ ಆದಮೇಲೆ ಒಂದು ಲೋಟ ಬಿಸಿ ಬಿಸಿ ಕಾಫಿ, ಒಂಥರ ಸ್ವರ್ಗಕ್ಕೆ ಹೋದಂಗೆ ಅನಿಸುತ್ತೆ. ಕೂತ್ಕೊಂಡು ಒಂದು 10 ನಿಮಿಷ ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ತುಂಬ ದಿನ ಆದಮೇಲೆ ಫೇಸ್ ಟು ಫೇಸ್ ನಾನು ಜೊತೆ ಮಾತಾಡ್ತಾ ಇದ್ದೀನಿ. ಜಸ್ಟ್ ಬಿಕಾಸ್ ಈ ಒಂದು ಶಬ್ದಕ್ಕೆ ಸೊ ನಾನೀಗ ಮಾತಾಡ್ತಾ ಇರ್ಬೇಕಾದ್ರೆ ನಿಮಗೆ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಮಾರ್ನಿಂಗ್ 6 o'clock ಸ್ಟಾರ್ಟ್ ಆಯ್ತು ಅಂದರೆ ಈವ್ನಿಂಗ್ವರೆಗೂ ಇದೇ ಸೌಂಡು. ಈವ್ನಿಂಗ್ ಆದಮೇಲೆ ನನ್ನ ಎನರ್ಜಿ ಫುಲ್ ಡ್ರಾಪ್ ಆಗಿಬಿಟ್ಟಿರುತ್ತೆ. ನನಗಂತೂ ಅವಾಗ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಆ ಥರ ಟೈಮಲ್ಲಿ. ಸೊ ಹಂಗಾಗಿ ನಾನು ಆದಷ್ಟು ವಾಯ್ಸ್ ಓವರ್ ಮಾಡೋವಾಗಲೂ ಶಬ್ದ ಕೇಳ್ತಾ ಇರುತ್ತೆ. ಬಟ್ ಆದರೂ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಒಂದೊಂದು ಟಿಪ್ಪಿಂಗ್ಗಳನ್ನ ತೊಗೊಂಡಿರ್ತೀನಿ. ಅದ್ರ ಜೊತೆಗೆ
ನಿನ್ನೆ ಮೊನ್ನೆ ಎಲ್ಲ ನನ್ನ ಮಗಂಗೆ ರಜಾ ಇತ್ತು, ಮನೆಯಲ್ಲೇ ಇದ್ದ. ಸಖತ್ ಇರಿಟೇಷನ್ ಮಾಡ್ತಾನೆ ಈ ನಡುವೆ ಅಂತೂ, ತುಂಬ ಅಂದರೆ ತುಂಬ ಇರಿಟೇಷನ್ ಮಾಡ್ತಾನೆ ನನಗೆ. ಅಂದರೆ ಜೋಕು, ಅವನು ಅಂದ್ಕೊಳ್ತಾನೆ ಜೋಕ್, ಬಟ್ ಸಮ್ಟೈಮ್ ನನಗೇನಂದರೆ ನಾನೇನೋ ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಇರಿಟೇಟ್ ಆಗ್ತಾ ಇರುತ್ತೆ, ಅದು ಅವ್ನಿಗೆ ಅರ್ಥನೇ ಆಗೋದಿಲ್ಲ. ಮತ್ತು ಆ ರೀತಿ ಜೋಕ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ಇಲ್ಲ ಏನಾದರೂ ನನಗೆ ನೋವು ಮಾಡಿಬಿಡ್ತಾನೆ, ಇಲ್ಲಾಂದರೆ ನಾನು ಏನಾದರೂ ಕುಚ್ಚು ಹಾಕ್ತಾ ಇರ್ತೀನಿ, ಕುಚ್ಚು ಬೀಳಿಸ್ಬಿಡ್ತಾನೆ, ಏನಾದ್ರು ಹಿಂಗೆ ಪ್ರಾಬ್ಲಮ್ ಮಾಡ್ತಾನೆ ಇರ್ತಾನೆ. ಜೊತೆಗೆ ಈ ವೆದರಿಗೋ, ಈ ಕೂಲಿರೋದಕ್ಕೋ ಏನೋ, ಈ ಶಬ್ದಕ್ಕೋ ಹೆಡೇಕ್ ಬರ್ತಾ ಇರುತ್ತಾ, ಅದು ಬೇರೆ ಇರಿಟೇಷನ್ ಆಗ್ತಾ ಇರುತ್ತೆ. ಅವ್ನು ಇದಕ್ಕೆ ನಿನ್ನೆ ಸುಮ್ಮನೆ ತಮಾಷೆಗೆ ಸೀರಿಯಸ್ ಆಗಿ, ಅಂದರೆ ಅವನಿಗೆ ಅರ್ಥ ಆಗಲಿ ಅಂದ್ಬಿಟ್ಟು ಸೀರಿಯಸ್ ಆಗಿ ನಾನು ಯಾವ್ದಾರ ಮಟ್ಟಕ್ಕೆ ತೊಗೊಂಡು ಹಾಕ್ಬಿಡ್ತೀನಿ, ತುಂಬ ಇರಿಟೇಷನ್ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ನಿಂಗೆ ಇಷ್ಟನ ಮಮ್ಮಿ ನನ್ನ ಮಟ್ಟಕ್ಕೆ ಹಾಕೋಕ್ಕೆ? ಮತ್ತು ಇನ್ನೇನು ಇಷ್ಟೊಂದು ಇರಿಟೇಟ್ ಮಾಡ್ತಾ ಇದೆಯಾ ಹಾಗೆ ಹಿಂಗೆ ಅಂತ ಅಂದಿದ್ದಕ್ಕೆ ಯಾವತ್ತೂ ಅವನು ನಾನು ತಮಾಷೆಗೆಲ್ಲ ಹೇಳ್ತಾನೆ ಇದ್ದೆ ಯಾವಾಗಲೂ. ಬಟ್ ಈ ಸಲ ಅದೇನೋ ಗೊತ್ತಿಲ್ಲ, ತುಂಬ ಒಂಥರ ಮನಸ್ಸಿಂದ ಫೀಲ್ ಮಾಡ್ಕೊಂಬಿಟ್ಟ. ಮಮ್ಮಿ ಹಾಕ್ತೀಯಾ? ಹಾಕು, ನಿನ್ಗೆ ಇಷ್ಟ ಇದ್ದರೆ ಹಾಕು, ನಿಂಗೆ ಅಲ್ಲಿ ನಾನು ಅಲ್ಲೇ ಇರಬೇಕು ಅನಿಸಿದ್ರೆ ಹಾಕು, ಹೋಗ್ತೀನಿ ನಾನು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಾವು ಒಂಥರ ಬೇಜಾರಾಗ್ಬಿಡ್ತು. ಇನ್ನು ಯಾವತ್ತೂ ಈ ಥರ ಒಂದು ಮಾತನ್ನು ಒಂಥರ ಹೇಳ್ಬೇಕು, ಕಣ್ಣು ತುಂಬ ತುಂಬ್ಕೊಂಡು ನೀರನ್ನ ಅದನ್ನು ಹೇಳ್ದ. ಒಂಥರ ಫೀಲ್ ಆಗಿಬಿಡ್ತು ನನಗೆ, ಹೇಳ್ಕೊಳಕ್ಕೆ ಆಗ ನನಗೆ. ನಿಜ ನನಗೆ ಯಾಕಾರ ಹೇಳ್ದೆ, ನಾನು ಹೇಳ್ಬಿಟ್ಟು ತಪ್ಪು ಮಾಡ್ಬಿಟ್ನ. ಅದು ಯಾವಾಗಲೂ ಹೇಳ್ತಾ ಇದ್ದೆ ಜೋಕಾಗಿ, ಅದನ್ನು ಸೀರಿಯಸ್ ಆಗಿ ತೊಗೋತಾ ಇರಲಿಲ್ಲ. ಎಣ್ಣೆ ಹಾಕಿ ತೊಗೊಂಡ ಅಂದರೆ ಅವನು ಹೇಳೋದದೇ, ಈಗ ಯಾರೂ ಇರಲ್ಲ ಅವನ ಜೊತೆ ಆಟ ಆಡೋದಕ್ಕೆ, ಜಸ್ಟ್ ನನ್ನ ಹತ್ರನೇ ಜೋಕ್ ಮಾಡಿಕೊಂಡು. ನಾನು ಅಷ್ಟೇ ನಮ್ಮ ಅಮ್ಮನ ಹತ್ರ ತುಂಬ ಈ ರೀತಿ ಜೋಕ್ ಮಾಡ್ಬೋದು. ಅವ್ರಿಗೆ ಕಚ್ಗುಳಿ ಅಂದರೆ ಆಗ್ತಾ ಇರಲಿಲ್ಲ, ಸೊ ತುಂಬ ಕೊಡ್ತಾಯಿದ್ದೆ ಅವ್ರಿಗೆ, ಇರಿಟೇಟ್ ಮಾಡ್ತಾಯಿದ್ದೆ ನಮ್ಮಮ್ಮ. ಸಾಕು ಬಿಡೇ, ನನ್ನ ಕೈಲಿ ಆಗ್ತಾಯಿಲ್ಲ ನಗೋದಕ್ಕೆ ಅಂದರೂ ಬಿಡ್ತಾ ಇರಲಿಲ್ಲ, ಅಷ್ಟು ಕಚ್ಚಗಳಿಟ್ಟು ಅವ್ರಿಗೆ ಇರಿಟೇಟ್ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ಬಟ್ ಇವಾಗ ನನ್ನ ಮಗನ ಸರ್ದಿ ಬಂದಾಗ ನಾನು ಅದನ್ನು ತಡಿಬೇಕು, ನಾನು ಅದನ್ನು ಎಂಜಾಯ್ ಮಾಡಬೇಕು ಅನ್ನೋದನ್ನು ಒಂಥರ ಮಂದಟ್ಟು ಮಾಡಿಕೊಂಡೆ. ಸೊ ಪರವಾಗಿಲ್ಲ, ಈ ಏಜಲ್ಲಿ ಎಲ್ಲ ಮಕ್ಕಳು ಅದೇ ರೀತಿ ಮಾಡಿ, ನಾವು ಹಂಗೆ ಮಾಡಿದ್ದೀವಿ ಆದಮೇಲೆ ನಮ್ಮ ಮಕ್ಕಳು ಕೂಡ ಅದೇ ಮಾಡ್ತಾರಲ್ವ. ಸೊ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಇನ್ನು ಮುಂದೆ ಅವನಿಗೆ ಬೇಜಾರಾಗೋ ಥರ ಮಾತಾಡಬಾರ್ದು, ಏಕೆಂದರೆ ಈ ಟೈಮಲ್ಲಿ ಅವ್ನ ಮನಸ್ಸು ಸೂಕ್ಷ್ಮವಾಗಿರುತ್ತೆ. ಸೊ ಹಂಗೆ ಅಂದ್ಕೊಂಡು ನನ್ನ ಅವನ ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ದಕ್ಕೆ ನನ್ನ ಮಗಳು ಬಂದಾಗೆ ಆಗ್ಬಿಟ್ಟು. ಆಮೇಲೆ ಅವನೇ ಅಂದರೆ ಏನಂದರೆ ನನ್ನ ಮಗಂದು ಒಂದು ಕ್ಯಾರೆಕ್ಟರ್ ಏನಪ್ಪ ಅಂತ ಹೇಳಿದ್ರೆ, ಏನೇ ಹೇಳಿದ್ರು ತುಂಬ ಮನಸ್ಸಿಗೆ ಹಚ್ಕೊಳ್ಳಲ್ಲ ನನ್ನ ಮಗ. ಒಂದಷ್ಟು ಒಂದು 10 ನಿಮಿಷ ಅಷ್ಟೇ, ಅದಾದಮೇಲೆ ನಾರ್ಮಲಾಗಿ ಮಾತಾಡ್ಸ್ಕೊಂಡು ಬರ್ತಾನೆ, ಅದೊಂದು ಪ್ಲಸ್ ಪಾಯಿಂಟ್. ಬಟ್ ನಾನು ಆ ಥರ ಇರಲಿಲ್ಲ. ನನಗೇನಾದ್ರು ಬೇಜಾರಾಗಿ ಕೋಪ ಬಂತು ಅಂದರೆ ಒಂದೊಂದು ವಾರದವರೆಗೂ ಮಾತು ಬಿಟ್ಬಿಡ್ತಾ ಇದ್ದೆ, ಮಾತು ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ಸಮ್ಟೈಮ್ಸ್ ಏನಾದರೂ ತುಂಬ ಕೋಪ ಬಂತು ಆ ಥರ ಆದರೆ ಊಟ ಕೂಡ ಬಿಟ್ಬಿಡ್ತಾ ಇದೆ. ಆ ಥರ ಎಲ್ಲ ಮಾಡಿದುಂಟು. ಊಟ ಎಲ್ಲ ಬಿಟ್ಟು ಆಲ್ಮೋಸ್ಟ್ ಒಂದೊಂದು ಸಲ ಕೋಪಕ್ಕೆ 1 ವಾರದವರೆಗೂ ಊಟ ಮಾಡದೆ ಇದ್ದಿದ್ದು ಉಂಟು ನಾನು. ಅಂದರೆ ಈಗ ಊಟ ಬಿಟ್ಬಿಟ್ಟು ಹೊರಗಡೆ ಹೋಗೇನೋ ತಿಂತಾರೆ, ಮನೇಲಿ ಸುಮ್ಮನೆ ಡ್ರಾಮಾ ಮಾಡೋದು, ಆ ಥರ ಎಲ್ಲ ಮಾಡ್ತಿರ್ಲಿಲ್ಲ ನಾನು. ಅದರಲ್ಲೂ ಉಪವಾಸ ಮಾಡಿದ್ರು ಆನೆಸ್ಟಾಗಿ ಮಾಡ್ತಾಯಿದ್ದೆ, ಹೊರಗಡೆ ಕೂಡ ತಿಂತಾ ಇರಲಿಲ್ಲ ನಾನು. ಅಷ್ಟು ಆನೆಸ್ಟಾಗಿ ಕೋಪ ಮುನ್ಸ್ಕೊಂಡಿರೋದುಂಟು. ಬಟ್ ನನ್ನ ಮಗ ಆ ಥರ ಇಲ್ಲ, ಅವರಪ್ಪನ ಥರ ಏನೇ ಜಗಳ ಮಾಡಿದ್ರು, ಏನೇ ಕೋಪ ಮಾಡಿದ್ರು ಜಸ್ಟ್ 10 ನಿಮಿಷಕ್ಕೆ ಕಾಂಪ್ರಮೈಸ್ ಆಗಿಬಿಡ್ತೀನಿ ನಾನು ಅದೇ ಬುದ್ಧಿ ಕಲ್ತ್ಕೊಟ್ಟಿದ್ದೀನಿ ಇವಾಗ. ಮುಂಚೆ ಥರ ಎಲ್ಲ ಸಾಧಿಸೋದಿಲ್ಲ, ಅದೆಲ್ಲ ಮರ್ತೋಗ್ಬಿಟ್ಟಿದೆ. ಸೊ ಹಂಗೆ ಇನ್ಮೇಲೆ ಹೇಳ್ಬಾರ್ದು ಅವ್ರಿಗೆ ಈ ಥರ ವಿಷಯಗಳು ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಜೊತೆಗೆ ನಿನ್ನೆ ಅವ್ರಿಗೆ ಆಫೀಸ್ ಇತ್ತು ಅಂಥೇಳಿ ಕೆಲ್ಸಕ್ಕೆ ಹೋಗಿದ್ರು. ಸಂಡೇ ಆದರೂ ಅವ್ರಿಗೆ ಆಫೀಸ್ ಇದ್ದಕ್ಕೆ ಮೊನ್ನೆ ನಾವು ರಜಾ ಹಾಕಿದ್ವಲ್ವ, ಇದಕ್ಕೆ ಹೋಗೋಕ್ಕೆ, ಊರಿಗೆ ಹೋಗೋದಕ್ಕೆ ಅಂಥೇಳಿ ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ನಿನ್ನೆ ಹೋಗಿದ್ರು ಅವ್ರ ಕೆಲಸಕ್ಕೆ. ಮತ್ತು ಹೋಗುವಾಗ ಏನು ತರಕಾರಿ ನಾವು ಸಂಡೇ ಆಗಿದ್ದರಿಂದ ಮಾರ್ನಿಂಗ್ ಸ್ವಲ್ಪ ಲೇಟಾಗೇ ಇದ್ವಿ, 8 o'clock ಆಗಿಬಿಟ್ಟಿತ್ತು, 8:15 ಏನೋ ಆಗಿತ್ತು. ಹಂಗಾಗಿ ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ ಅಂದ್ಬಿಟ್ಟು ತಿಂಡಿ ಕೂಡ ಮಾಡಲಿಲ್ಲ. ತಿಂಡಿ ಮಾಡಿದ್ರು ಅವ್ರು ತಿನ್ನೋದಿಲ್ಲ ಟೈಮಲ್ಲಿ. ಹಾಗಾಗಿ ಏನಾದರೂ ತರಿಸ್ಕೊಂಡು ಮಾಡಿರು, ನಾನು ಕೆಲ್ಸಕ್ಕೆ ಹೋಗಿ ಬಂದುಬಿಡ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಒಂದು ಲೋಟ ಕಾಫಿ ಕೊಟ್ಬಿಟ್ಟು ಕೆಲ್ಸಕ್ಕೆ ಹೊರಟ್ಬಿಟ್ರೆ. ನಾನು ಜೆಪ್ಟೋನಲ್ಲಿ ಆರ್ಡ್ರ್ ಮಾಡಿದೆ. ವೆಜಿಟೇಬಲ್ಸ್ ಆರ್ಡ್ರ್ ಮಾಡ್ಬೇಕಾದ್ರೆ ರೋಸ್ಮೆರಿ ಲೀವ್ಸ್ನ ನೋಡಿದೆ. ಸೊ ಈಗೆಲ್ಲ ನಾನು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡ್ತಾ ಇರ್ತೀನಿ ರೋಸ್ಮೆರಿದು DIY ಹೇರ್ ಸಿರಮ್ ಮಾಡ್ಕೊಳ್ಳೋದನ್ನು. ಸೊ ಈ ನಡುವೆ ಅಂತೂ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ ನನಗೆ. ಇಷ್ಟು ದಿನ ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ, ಬಟ್ ತುಂಬ ಹೇರ್ ಫಾಲ್ ಆಗ್ತಾ ಇರೋದ್ರಿಂದ ಏನಾದರೂ ಮಾಡೋಣ ಆ ಥರ ಫೀಲ್ ಆಗ್ತಾಯಿತ್ತು ನನಗೆ. ಸೊ ಹಂಗಾಗಿ ಅಂದ್ಬಿಟ್ಟು ಫ್ಲ್ಯಾಕ್ಸ್ ಸೀಡ್ ಕೂಡ ತರಿಸಿಟ್ಕೊಂಡಿದ್ದೀನಿ. ಸೊ ಇಲ್ಲೇ ಇದೆ ನೋಡ್ಬೋದು. ಇದನ್ನು ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ ಜೆಲ್ ಥರ ಮಾಡಿ ಹೇರ್ ಮಾಸ್ಕ್ ಥರ ಅಪ್ಲೈ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಇಂಟೇಕು ಮಾಡೋಣ, ತಿಂದರೂ ಕೂಡ ಒಳ್ಳೆಯದು ಒಮೆಗಾ 3 ಯಾವುದು ಇರುತ್ತೆ ಅಂತ. ಸೊ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಪೌಡ್ರ್ ಮಾಡಿ ನೀರಲ್ಲಿ ಹಾಕಿ ಕುಡಿಯೋದು, ಇದೆಲ್ಲ ಮಾಡೋಣ ಅಂತೇಳಿ ತರಿಸಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಅದ್ರ ಜೊತೆಗೆ ಇದು ಕೂಡ ನೋಡ್ತಾ ಇದ್ನಲ್ವ, ಸೊ ಈಸಿನೇ, ಅದೇ ಎಷ್ಟು ಜಸ್ಟ್ 18 ರೂಪಾಯಿ ಏನೋ ಇತ್ತು ಅಷ್ಟೇ. ತರಿಸ್ಕೊಂಡು ಯಾಕೆ ಒಂದ್ಸಲ ಹೇರ್ ಸಿರಮ್ ಮಾಡಿ ಇಟ್ಕೋಬಾರ್ದು ಮನೆಯಲ್ಲಿ ಅಂತೇಳಿ ಅಂದ್ಕೊಂಡು ತರಿಸಿದ್ದೀನಿ, ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಹಾಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ.
ವಿಡಿಯೋ ಸ್ಟಾರ್ಟ್ ಆದಾಗಿ ನಾನು ಫೇಸ್ ಟು ಫೇಸ್ ಮಾತಾಡಿರಲಿಲ್ಲ ಅಂದರೆ ಮತ್ತು ಕೆಲವೊಬ್ಬರು ಹೋಮ್ ಟೂರ್ ಮಾಡಿ ಅಂತ ಕೂಡ ನನಗೆ ಕಮೆಂಟ್ ಆಗ್ತಾ ಇದ್ದೀರಾ. ಸೊ ಫ್ಯೂಚರಲ್ಲಿ ಒಂದಿಷ್ಟು ಪ್ಲ್ಯಾನ್ ಇದೆ ನಂದು. ಅದನ್ನೆಲ್ಲ ಫಸ್ಟು ಆ ಪ್ಲ್ಯಾನ್ ಆದಮೇಲೆ ನಾನು ಒಂಥರ ನನಗೆ ಒಂದು ತಕ್ಕ ಮಟ್ಟಿಗೆ ಒಂದು 50% ಆದರೂ ನೀಟಾಗಿ ಮಾಡಿ ನಮ್ಮ ಮನೇನ ಒಂದು ಸೆಟಪ್ ಅಂತ ಮಾಡಿಕೊಂಡು ನಿಮ್ಮ ಜೊತೆ ಅದನ್ನು ಶೇರ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಹಂಗಾಗಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಒಬ್ಬರು ಹುಚ್ಚದು ಕೂಡ ಕಮೆಂಟ್ ಆಗ್ತಾಯಿದ್ದೀರಾ, ಒಂದು ಡಿಸೈನಿಂಗ್ ನನಗೆ ಮಾಡೋದು ಹೇಗೆ ಅಂತ ಶೇರ್ ಮಾಡಿಲ್ಲ. ಇವಾಗ ನಾನು ಅದನ್ನೇ ಮಾಡೋದು. ಇವಾಗ ಫ್ರೆಶ್ ಅಪ್ ಆದಮೇಲೆ ಎಲ್ಲ ಕೆಲಸ ಮುಗೀತು. ಈಗ ಹೋಗಿ ಫ್ರೆಶ್ ಅಪ್ ಆಗಬೇಕು. ಅದರಲ್ಲಿ ಈಗ ಒಂದು DIY ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡೆ ಅಷ್ಟೇ. ಇದು ಮಾಡಿಬಿಟ್ಟು ಆಮೇಲೆ DIY ಹೆಂಗೆ ಅದು ಮುಗಿಸಿ ಫ್ರೆಶ್ ಅಪ್ ಆಗಿಬಿಟ್ಟು ಕುಚ್ಚು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆವಾಗ ಹೇಗೂ ಅವ್ರು ಹೇಳಿದ ಡಿಸೈನೇ ನಾನು ಮಾಡ್ತಾ ಇರೋದ್ರಿಂದ ಹಂಗೆ ವಿಡಿಯೋದಲ್ಲಿ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ಹೇಳಬೇಕು ಅಂತ ಹೇಳಿದ್ರೆ. ಕುಚ್ಚೋದೆಲ್ಲ ಏನು ಜಾಸ್ತಿ ಆರ್ಡರ್ ಇಲ್ಲ, ಹಾಗಾಗಿ ಸ್ವಲ್ಪ ಫ್ರೀ ಆಗಿದ್ದೀನಿ. ಇನ್ಮೇಲೆ ಕುಚ್ಚು ವೀಡಿಯೋಗಳನ್ನ ಆದಷ್ಟು ಸ್ಯಾಂಪಲ್ ವೀಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ರೆಗ್ಯುಲರ್ ವ್ಲಾಗ್ಸ್ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಜಾಸ್ತಿ ಏನು ವರ್ಕ್ ಇಲ್ಲದೆ ಇರೋದ್ರಿಂದ. ಮತ್ತು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ನಮಗೆ ಸುಕ್ಕ ಇರೋದ್ರಿಂದ ಏನು ಮಾಡೋ ಹಾಗಿಲ್ಲ. ಬಟ್ ಸುಕ್ಕ ತೆಗೆದುಕೊಳ್ಳೋ ಅಷ್ಟರಲ್ಲಿ ಮನೇನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು, ಡೀಪ್ ಕ್ಲೀನಿಂಗು. ಅದನ್ನು ಮಾಡ್ತೀನಿ, ನೋಡೋಣ. ಆದರೆ ವೆಡ್ನೆಸ್ಡೇ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಚಾನಲ್ ಹೊಸಬ್ರಾಗಿದ್ದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು. ಎಷ್ಟು ಸಹ 3K ಅಂತ ಹೇಳ್ತಾ ಇದ್ದೆ, ಇವಾಗ ಹೇಳ್ತೀನಿ 5K ಕಂಪ್ಲೀಟ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಇವಾಗ DIY ಸಿರಮ್ ಹೇಗೆ ಮಾಡ್ಕೊಳ್ತೀನಿ ಅಂತ ವಿಡಿಯೋದ ನನಗೆ ಶೇರ್ ಮಾಡ್ತೀನಿ ಅಂತ. ಸೊ ಇದು ಬಂದುಬಿಟ್ಟು ರೋಸ್ ಮೇರಿ ಪ್ಲ್ಯಾಂಟ್ಸ್. ಇದನ್ನು ನಾನು ಝೆಪ್ಟೋನಲ್ಲಿ 18 ರೂಪೀಸ್ ಕೊಟ್ಟು ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದರ ಲೀಫ್ ಎಲ್ಲ ನಾನು ಸಪ್ರೇಟ್ ಮಾಡಿಬಿಟ್ಟು ಅದನ್ನು 1 ಗ್ಲಾಸಷ್ಟು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಅದು ಅರ್ಧ ಗ್ಲಾಸ್ ಬಾಯ್ಲ್ ಆಗೋಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಕುದಿಸ್ಕೊಂಡಾದ್ಮೇಲೆ ತಣ್ಣಗಾದ್ಮೇಲೆ ಅದನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಸ್ಟೇನ್ ಮಾಡಿ ಇಟ್ಕೊಳ್ತೀನಿ. ಇದಕ್ಕೆ ರೈಸ್ ವಾಟರ್ ಕೂಡ ಆ್ಯಡ್ ಮಾಡ್ಬೋದು, ಬಟ್ ನಾನು ಫಸ್ಟಿಗೆ ಇವಾಗ ಸ್ಟಾರ್ಟಿಂಗ್ ಮಾಡ್ತಾ ಇರೋದ್ರಿಂದ ರೈಸ್ ವಾಟರ್ ಏನು ಆ್ಯಡ್ ಮಾಡಿಲ್ಲ. ಅರ್ಧದಷ್ಟು ನೀರು ಆದಮೇಲೆ ಫ್ಲೇಮ್ನ ಆಫ್ ಮಾಡಿ ನಾನು ಸ್ಟೇನ್ ಮಾಡಿ ಇಟ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಯಾವುದಾದ್ರು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಮತ್ತು ಯಾವ ರೀತಿ ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದ್ರ ಜೊತೆಗೆ ಈ ಒಂದು ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.